ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೀತಾ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಆಲ್ಮೋಸ್ಟ್ 6 ಮಂತ್ಸ್ ಮೇಲಾಗಿತ್ತು ವ್ಲಾಗ್ಸ್ ಎಲ್ಲ ಮಾಡಿ, ವೀಡಿಯೋಸ್ ಎಲ್ಲ ಮಾಡಿ. ಹೀಗೆ ಪಾಪುಗೆ ಹುಷಾರಿಲ್ದಿರೋ ಆಗೋದು, ಅದಾಗೋದು ಇದಾಗೋದು ಅಂತ ಹೇಳ್ಬಿಟ್ಟು ಏನೇನೋ ರೀಸನ್ಸಿಂದ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ವ್ಲಾಗ್ಸ್ ಮಾಡೋಕ್ಕೂ ಆಗ್ತಿರಲಿಲ್ಲ. ಬಟ್ ಇನ್ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಶುರು ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಲ್ಲಿಗೆ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲಲ್ಲಿ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇದು ನೆನ್ನೆ ವ್ಲಾಗ್ ಆಗಿರುತ್ತೆ. ಇನ್ನು ಎದ್ದಿದ ತಕ್ಷಣ ಬೇಗನೆ ಅಡುಗೆ ಮಾಡಿಬಿಟ್ಟು ಇನ್ನು ಮನೆ ಕೆಲಸ ಶುರು ಮಾಡ್ಕೊತೀನಿ. ಯಾಕಂದರೆ ಪಾಪುಗೆ ಊಟ ಮಾಡಿಸ್ಬೇಕಲ್ವ, ಅದರಿಂದ ಮನೆ ಕೆಲಸ ಎಲ್ಲ ಮಾಡ್ಕೊತಾ ಇದ್ದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟೇ ನಾನು ಎದ್ದಿದ ತಕ್ಷಣ ಹಾಲು ಕುಡಿಸ್ಬಿಟ್ಟು ಪಾಪುಗೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಅಡುಗೆ ಪಲಾವ್ ಮಾಡಿದ್ದೆ, ಅಡುಗೆ ಎಲ್ಲ ಆಯಿತು, ಅದನ್ನು ಶೂಟ್ ಮಾಡ್ಕೊಂಡಿಲ್ಲ. ಇನ್ನು ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನು ಆಚೆ ಬಾಗಿಲು ಸಾರಿಸಿ ಬೊಟ್ಟಿಟ್ಟು ಪಾತ್ರೆ ಕೂಡ ಇತ್ತು ತೊಳ್ಕೊಳ್ಳೋಣ ಅಂತೇಳಿ ಪಾಪುಗೆ ಫಸ್ಟು ಊಟ ಮಾಡಿಸೋಣ ಅಂತೇಳ್ಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ. ಇನ್ನು ಪಾಪು ಕೂಡ ಸ್ವಲ್ಪ ಆಟ ಆಡಿಕೊಂಡು ಸ್ವಲ್ಪನೇ ಊಟ ಮಾಡ್ತಿದ್ದಾಳೆ ಟಿ ವಿ ನೋಡ್ಕೊತ. ಇನ್ನು ನವರಾತ್ರಿ ಇರೋದ್ರಿಂದ ಟಿ ವಿಯಲ್ಲಿ ಇನ್ನು ಅಮ್ಮ ಅವ್ರದ್ದು ಅಂದರೆ ವೀಡಿಯೋಸ್ ಹಾಕ್ಬಿಟ್ಟು ಇನ್ನು ಪಾಪುನ ಕೂರಿಸ್ಬಿಟ್ಟು ಆಟ ಆಡ್ಕೊತಾ ಇರ್ತಾಳೆ ಅವಳು. ನಾನು ಇನ್ನು ಕೆಲಸಗಳೆಲ್ಲ ಮಾಡ್ಕೊತೀನಿ. ಇನ್ನು ಪಾಪುಗೆ ಊಟ ಮಾಡಿಸೋಷ್ಟರಲ್ಲಿ ಬಟ್ಟೆ ಎಲ್ಲ ನೀರು ಚೆಲ್ಕೊಂಡು ಬಟ್ಟೆಗಳೆಲ್ಲ ನೆನೆಸ್ಕೊಂಡ್ಬಿಟ್ಟಿದ್ಲು. ಅದಕ್ಕೆ ಅವಳಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತೆ ಎಲ್ಲ ಒರೆಸ್ಕೊಂಡೆ. ಇನ್ನು ಪಾಪುಗೆ ಸ್ವಲ್ಪ ಫ್ಲಾಶ್ ಕಾರ್ಡ್ಸ್ ಎಲ್ಲ ಕೊಟ್ಟು ಅವಳು ಆಟ ಆಡ್ಕೊತಿರ್ತಾಳೆ, ಮುಖ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದೆ. ಇನ್ನು ಅವಳು ಇರಲೇ ಇಲ್ಲ, ಹಿಂದಿಂದನೇ ಬರ್ತಾಯಿದ್ಲು. ನಾನು ಬ್ರಷ್ ನೋಡಿದ್ರೆ ಸಾಕು, ಬ್ರಷ್ ನನಗೂ ಬೇಕು ಅಂತ ಹೇಳ್ಬಿಟ್ಟು ಬರ್ತಾಳೆ. ಅವಳು ಸ್ವಲ್ಪ ಬ್ರಷ್ ಇತ್ತು, ಹುಡುಕಿ ಕೊಟ್ಬಿಟ್ಟು ನಾನು ಇನ್ನು ಫೇಸ್ ವಾಶ್ ಎಲ್ಲ ಮಾಡಿಕೊಂಡೆ. ಅಷ್ಟೊತ್ತಿಗೆ ಆಟ ಆಡ್ಕೊತಾ ಇದ್ಲು. ಆಮೇಲೆ ಕೂತ್ಕೊಂಡು ಊಟ ಮಾಡಿದೆ. ಅವಳಿಗೂ ಸ್ವಲ್ಪ ತಿನ್ಸೋಣ ಅಂತ ನೋಡಿದೆ, ಒಂದೆರಡು ತುತ್ತು ತಿಂದ್ಬಿಟ್ಟು ತಿನ್ನಲೇ ಇಲ್ಲ. ಇನ್ನು ಕೊನೆಗೆ ನನಗೆ ಊಟ ಮಾಡೋಕ್ಕೆ ಕೂಡ ಬಿಡ್ತಾ ಇರಲಿಲ್ಲ. ಮೇಲೆ ಅದು ಕೂತ್ಕೊಳ್ಳೋದು, ಅದು ಮಾಡೋದು ಇದು ಮಾಡೋದೆಲ್ಲ ಮಾಡ್ತಾಯಿದ್ಲು. ಅವಳಿಗೆ ಆಟ ಆಡೋಕ್ಕೆಲ್ಲ ಕೊಟ್ಬಿಟ್ಟು ಊಟ ಮಾಡೋಣ ಅಂದರೂ ಸುಮ್ಮನೆ ಇರಲಿಲ್ಲ. ಆಮೇಲೆ ತೊಡೆ ಮೇಲೆ ಕುಂಡಿಸ್ಕೊಂಡು ಊಟ ಮಾಡಿದೆ ನಾನು. ಹಿಂಗಿರುತ್ತೆ ಮಕ್ಕಳಾದ್ಮೇಲೆ ಅಮ್ಮಂದ್ರ ಪರಿಸ್ಥಿತಿ. ಈಗ ಕೊನೆಗೆ ವಾಶ್ರೂಮ್ಗೆ ಹೋಗೋಕೆ ಕೂಡ ಬಿಡಲ್ಲ ಅಂದರೆ ಕೇಳ್ತೀರಾ, ಆ ಥರ ಇರುತ್ತೆ. ವಾಶ್ರೂಮ್ ತುಂಬ ಸರಿ ಎತ್ಕೊಂಡೇ ಹೋಗಿದ್ದೀನಿ ನಾನು. ಏನೂ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರೇ ಇರ್ತೀವಿ, ಮನೆಗಳಿರೆಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಅಲ್ವಾ. ಇನ್ನು ಪಾಪು ಆಟ ಆಡ್ಕೊತಿದ್ಲು ಅಂತೇಳಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ಹಾಕೋಣ ಅಂತೇಳಿ ಪಾಪುದು ನಮ್ಮದು ಎಲ್ಲ ಇತ್ತು, ಅದನ್ನೆಲ್ಲ ಹಾಕಿದೆ. ಇನ್ನು ಪಾಪುಗೆ ಸ್ವಲ್ಪ ತಲೆಗೆ ಎಣ್ಣೆ ಹಾಕೋಣ ಅಂತೇಳಿ ಹಾಕ್ತಾಯಿದ್ರೆ ಹಾಕಿಸ್ಕೊತಾನೇ ಇರಲಿಲ್ಲ, ಅಳ್ತಾ ಇದ್ಲು. ಇನ್ನು ಪಾಪು ಟಿ ವಿ ನೋಡ್ಕೊಂಡು ಆಟ ಆಡ್ತಾಯಿದ್ದಾಳೆ ಅಂತೇಳಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಪಾಪು ನಿದ್ದೆ ಬಂದಿತ್ತು ಅಂತೇಳಿ ಅಳ್ತಾ ಇದ್ಲು. ಅವಳನ್ನ ಮಲಗಿಸ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ. ಇನ್ನು ಪಾಪು ಮಲ್ಕೊಂಡ್ರೆ ನನ್ನ ಕೆಲಸಗಳೆಲ್ಲ ಶುರು ಆಗುತ್ತೆ ಇನ್ಮೇಲೆ. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಪಾಪದ ಫೀಡಿಂಗ್ ಬಾಟ್ಲೆಲ್ಲ ಇತ್ತು, ಅದು ಬಿಸಿನೀರು ಕಾಯಿಸ್ಬಿಟ್ಟು ಫೀಡಿಂಗ್ ಬಾಟ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸಿಂಕೆಲ್ಲ ನೀಟಾಗಿ ಉಜ್ಜಿಬಿಟ್ಟು ಕ್ಲೀನ್ ಮಾಡಿದೆ. ನನ್ನ ಕೈಯೆಲ್ಲ ತೊಳ್ಕೊಂಡು ಪಾತ್ರೆ ತೊಳೆಯುವಾಗ ಕೆಳಗಡೆ ಇರೋದ್ರಿಂದ ಪಾತ್ರೆ ಸ್ವಲ್ಪ ನೀರೆಲ್ಲ ಸಿಡ್ದಿರುತ್ತೆ, ಅದನ್ನೆಲ್ಲ ಒರೆಸಿ ಕಬೋರ್ಡೆಲ್ಲ ನೀಟಾಗಿ ಒರೆಸ್ಕೊಂಡೆ. ಇನ್ನು ನೆಲ ಒರೆಸೋಣ ಅಂತ ಹೇಳ್ಬಿಟ್ಟು ಹರಡಿರೋದೆಲ್ಲ ಎತ್ತಿಡ್ತಾ ಇದ್ದೀನಿ. ಅಡುಗೆ ಮನೆಯ ರೂಮು ಎಲ್ಲ ನೆಲ ಒರೆಸ್ಕೊಂಡು ಬಂದೆ. ಪಾಪು ಮಲ್ಕೊಂಡಿದ್ದಾಗಲೇ ಇವೆಲ್ಲ ಮಾಡ್ಕೋಬೇಕು, ಇಲ್ಲಾಂದರೆ ಓಡಾಡ್ಕೊಂಡು ಜಾರು ಬೀಳ್ತಾ ಇರ್ತಾಳೆ. ಅದರಿಂದ ನನ್ನ ಪಾಪು ಮಲ್ಕೊಂಡಾಗಲೇ ಆಲ್ಮೋಸ್ಟ್ ನೆಲ ಒರೆಸೋದು ಇದೆಲ್ಲ ಮಾಡ್ಕೊತೀನಿ. ಇಲ್ಲ ಎತ್ಕೊಂಡು ಮಾಡ್ಕೊಳ್ಳೋಕ್ಕಾಗಲ್ಲ, ಇಲ್ಲ ಬಿಟ್ಟರೆ ನೀರಲ್ಲಿ ಜಾರು ಎಲ್ಲಿ ಬೀಳ್ತಾಳೆ ಅನ್ನೋದು ಭಯ. ಇನ್ನು ನೆಲ ಒರೆಸೋದಾಯಿತು. ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ, ಸ್ವಲ್ಪ ಕೈಯಲ್ಲಿ ವಾಶ್ ಮಾಡೋದಿತ್ತು, ಅದನ್ನೆಲ್ಲ ವಾಶ್ ಮಾಡಿ ಒಣಗಾಕ್ತೆ. ಇನ್ನು ಅಷ್ಟೊತ್ತಿಗೆ ಬಟ್ಟೆ ಕೂಡ ಆಗಿತ್ತು ವಾಷಿಂಗ್ ಮಿಷಿನಲ್ಲಿ, ಎತ್ಕೊಂಡು ಒಣಗಾಕ್ತಾ ಇದ್ದೀನಿ. ಈಗ 3 ಡೇಸ್ಗೆ ಒನ್ಸು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರು 1 ಬಕೆಟ್ ಬಟ್ಟೆ ಆಗುತ್ತೆ. ಪಾಪುದೇನೆ ಮುಕ್ಕಾಲು ಭಾಗ ಬಟ್ಟೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಬಟ್ಟೆಗಳೆಲ್ಲ ಒಣ ಹಾಕಿ ಪಾಪು ಕೂಡ ಎದ್ದೊಳ್ತಾಳೆ ಇನ್ಮೇಲೆ. ಅವನಿಗೆ 1-2 ಅವರ್ ಆಯಿತು ಮಲ್ಕೊಂಡು, ಇವತ್ತೇ ಇಷ್ಟೊತ್ತು ಮಲ್ಕೊಂಡಿರೋದು. ಒಂದು 3 ದಾರ ಕಟ್ಟಿದ್ದೀನಿ, 3 ದಾರಕ್ಕೂ ಫುಲ್ ಆಗಿಬಿಡುತ್ತೆ ಬಟ್ಟೆ ಒಂದು ಸತಿ ವಾಶ್ ಮಾಡಿದ್ರೆ. ನಮ್ಮ ಮೇಡಮ್ ಅವ್ರು ಎದ್ದೇ ಬಿಟ್ಟರು. ಎದ್ದ ತಕ್ಷಣ ಸ್ವಲ್ಪ ಹಿಂಗೆ ಅಂತ ಇರ್ತಾಳೆ,
ಅವಳಿಗೆ ಒಂಚೂರು ಊಟ ಮಾಡಿಸ್ಬಿಟ್ಟು ಸ್ನಾನ ಕೂಡ ಮಾಡಿಸ್ದೆ. ಇನ್ನು ಸ್ನಾನ ಮಾಡಿ ಟವಲ್ ಸುತ್ತಬಿಟ್ಬಿಟ್ರೆ ಹೋಗ್ಬಿಟ್ಟು ಟಿ ವಿ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಇದೇ ಮೇಡಮ್ ಅವ್ರ ರೊಟೀನ್ ಯಾವಾಗ್ಲೂ. ಇನ್ನು ಅವಳನ್ನ ಕೂಡ ಸ್ವಲ್ಪ ರೆಡಿ ಮಾಡಿ ಬಟ್ಟೆ ಹಾಕಿದ್ರೆ ಹೋಗಿ ಫ್ರಿಜ್ಜಲ್ಲಿ ಅವಳು ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಈ ಥರ ಆಟ ಆಡ್ಕೊತಿದ್ರೆ ನನಗೂ ಕೆಲಸಗಳೆಲ್ಲ ಆಗ್ತವೆ. ಒಂದೊಂದು ಸರಿ ಆ ಥರ ಆಟ ಆಡ್ಕೊಳ್ಳೋದೆಲ್ಲ ನನ್ನನ್ನೇ ಹಿಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಆವಾಗ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಲ್ವ, ಚಿಕ್ಕ ಚಿಕ್ಕ ಮಕ್ಕಳು ಇನ್ನೂ ಏನು ಮಾಡಿದ್ರು ಮಾಡಿಸ್ಕೋಬೇಕು ಅಷ್ಟೇ. ಮನೆ ತುಂಬ ಹರಡಿರ್ತಾಳೆ, ಇದೆಲ್ಲ ಎತ್ತಿಟ್ಕೊಂಡು ಮತ್ತೆ ಅವಳು ಮಲ್ಕೊಂಡಾಗ ಮತ್ತೆ ಎತ್ತಿಟ್ಕೊ ಮತ್ತೆ ಕ್ಲೀನ್ ಮಾಡು ಇದೆ. ಮತ್ತು ಅವಳು ಮಲ್ಕೊಂಡು ಆಲ್ಮೋಸ್ಟ್ 4 ಗಂಟೆ ಆಗಿತ್ತು. ಕಾಫಿನಾದರೂ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದೆ. 1-2 ಸಿಪ್ ಕೂಡ ಕುಡ್ದಿರಲಿಲ್ಲ. 5 ನಿಮಿಷ ಮಲ್ಕೊಂಡು ಎದ್ಬಿಟ್ಲು. ಏನು ಮಾಡೋಕ್ಕಾಗಲ್ಲ, ಕಾಫಿ ಕುಡಿದ್ಬಿಟ್ಟು ಇನ್ನು ಎತ್ಕೊಂಡು ಆಟ ಆಡಿಸ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬ ದಿನಗಳಾದಮೇಲೆ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.